Hello friends, welcome to India for IAS. This is Manjunath Madhur. In this video, we are going to discuss about a topic called She-Mart. ಸೊ ಶಿ ಮಾರ್ಟ್ ಅಂದರೆ ಏನಕ್ಕೆ ನ್ಯೂಸಲ್ಲಿ ಇತ್ತು, ಇದ್ರ ಇಂಪಾರ್ಟೆನ್ಸ್ ಏನು, ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಕ್ವಶನ್ ಬರುತ್ತೆ, ಸೊ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಇತ್ತೀಚೆಗೆ ಈ ಶಿ ಮಾರ್ಟ್ ಅನ್ನೋದು ನ್ಯೂಸಲ್ಲಿ ಇರುತ್ತೆ. ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಇಟ್ ಕ್ರಿಯೇಟ್ಸ್ ಅ ರೋಡ್ ಮ್ಯಾಪ್ ಫಾರ್ ವುಮನ್ ಲೆಡ್ ಶಿ ಮಾರ್ಟ್ ರೂರಲ್ ಎಕೋಸಿಸ್ಟಮ್. ಸೊ ರೂರಲ್ ಏರಿಯಾದಲ್ಲಿ ಶಿ ಮಾರ್ಟ್ ಅಂದರೆ ವುಮನ್ ಸ್ಕಿಲ್ ಡೆವಲಪ್ಮೆಂಟ್. ಇಟ್ಸ್ ವುಮನ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಸ್ಕೀಮ್. ಸೊ ಇಲ್ಲಿ ಏನು ಮಾಡ್ತಾರೆ, ವುಮನ್ ರಿಲೇಟೆಡ್ ಏನು ಅವರು ಕ್ರಾಫ್ಟ್ಸ್ ಇರುತ್ತೆ, ಸೊ ಆ ಕ್ರಾಫ್ಟ್ಸ್ನ ಪ್ರಮೋಟ್ ಮಾಡೋದಿರ್ಬೋದು, ಸೊ ಅದರ ರಿಲೇಟೆಡ್ ಸ್ಕಿಲ್ನ ಡೆವಲಪ್ ಮಾಡೋದಿರ್ಬೋದು, ಅದನ್ನು ಮಾರ್ಕೆಟಿಂಗ್ ಮಾಡೋದಿರ್ಬೋದು. ಸೊ ಎಲ್ಲ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಶಿ ಮಾರ್ಟ್ ಅನ್ನು ರೀಸೆಂಟಾಗಿ ಏನು ಮಾಡುತ್ತೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಒಂದು ರೋಡ್ ಮ್ಯಾಪ್ ಕ್ರಿಯೇಟ್ ಮಾಡಿರುತ್ತೆ. ಸೊ ಕಮಿಂಗ್ ಟು ಶಿ ಮಾರ್ಟ್ ಫುಲ್ ಫಾರ್ಮ್ ಏನಂತ ನಾವು ನೋಡೋದಾದರೆ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ಸ್ ಮಾರ್ಕೆಟಿಂಗ್ ಅವನ್ಯೂಸ್ ಫಾರ್ ರೂರಲ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ಇದು ವುಮನ್ ರಿಲೇಟೆಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿರುತ್ತೆ, ಸೊ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿಕೊಂಡು ವುಮನ್ ಎಂಟರ್ಪ್ರಿನರ್ಸ್ ಆಗಿರ್ತಾರೆ. ಅಂದರೆ ಉದ್ಯೋಗವನ್ನು ತಮ್ಮಷ್ಟಕ್ಕೆ ತಾನೇ ಉದ್ಯೋಗವನ್ನು ಕ್ರಿಯೇಟ್ ಮಾಡಿ ಜೊತೆಗೆ ಬೇರೆಯವ್ರನ್ನ ಎಂಪ್ಲಾಯ್ ಮಾಡೋದ್ರ ಜೊತೆಗೆ ಸೊ ಉದ್ಯೋಗ ಅಂತ ಏನಂತ ಕರಿತೀವಿ, ಸೆಲ್ಫ್ ಎಂಪ್ಲಾಯ್ಮೆಂಟ್, ಅದರ ರಿಲೇಟೆಡು. ಸೊ ಇಟ್ ಈಸ್ ಅ ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್. ಸೊ ಇಟ್ ಈಸ್ ಏಮ್ ಟು ಎಂಪವರ್ ವುಮನ್ ಎಂಟರ್ಪ್ರಿನರ್ಸ್ ಥ್ರೂ ಕಮ್ಯುನಿಟಿ ಓನ್ಡ್ ರಿಟೇಲ್ ಔಟ್ಲೆಟ್ಸ್. ಸೊ ಇದೇನು ಮಾಡುತ್ತೆ, ವುಮನ್ ಎಂಟರ್ಪ್ರಿನರ್ಸ್ ಏನಿರ್ತಾರೆ, ಮಹಿಳಾ ಎಂಟರ್ಪ್ರಿನರ್ಸ್, ಸೊ ಉದ್ಯೋಗವನ್ನು ಮಾಡ್ತಿರ್ತಾರೆ. ಸೊ ಅವ್ರಿಗೆ ಕಮ್ಯುನಿಟಿ ಓನ್ಡ್ ರಿಟೇಲ್ ಔಟ್ಲೆಟ್ಸ್ ಏನಿರುತ್ತೆ ಅದರ ಥ್ರೂ ಎಂಪವರ್ ಮಾಡೋದು ಥ್ರೂ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಸೊ ಈ ರೀತಿ ಮಾಡೋದಾಗಿರುತ್ತೆ. ಸೊ ಕಮ್ಯುನಿಟಿ ಓನ್ಡ್ ರಿಟೇಲ್ ಔಟ್ಲೆಟ್ಸ್ ಕ್ರಿಯೇಟ್ ಮಾಡಿರುತ್ತೆ. ಸೊ ಅವ್ರದ್ದು ಏನು ಪ್ರಾಡಕ್ಟ್ಸ್ ಇದೆ ಸೊ ಅದನ್ನು ಸೇಲ್ ಮಾಡಲಿಕ್ಕೆ. ಸೊ ದೀಸ್ ರಿಟೇಲ್ ಔಟ್ಲೆಟ್ಸ್ ವಿಲ್ ಫಂಕ್ಷನ್ ವಿದಿನ್ ದಿ ಕ್ಲಸ್ಟರ್ ಲೆವೆಲ್ ಫೆಡರೇಷನ್. ಸೊ ಕ್ಲಸ್ಟರ್ ಲೆವೆಲಲ್ಲಿ ಏನಿರುತ್ತೆ, ಫೆಡರೇಷನ್ಸ್ ಇರುತ್ತೆ, ಆ ಫೆಡರೇಷನ್ ಅಂಡರ್ ಇದು ವರ್ಕ್ ಮಾಡ್ತಾ ಇರುತ್ತೆ. ಸೊ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಸೊ ಆಜೀವಿಕಾ ಮಿಷನ್ ಅಂತ ಕೇಳಿರ್ತೀರಲ್ವ, ದೀನ್ ದಯಾಳ್ ಅಂತ್ಯೋದಯ ಯೋಜನಾ, NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಏನಿದೆ ಸೊ ಅದು ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ನ್ಯೂಡೆಲ್ ಮಿನಿಸ್ಟ್ರಿ ಬಂದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಯರ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಇನ್ನು ಇದರ ಆಬ್ಜೆಕ್ಟಿವ್ ನಾವು ನೋಡ್ತಾ ಹೋದರೆ, ಸೊ ಇಟ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ದಿ ಮಾರ್ಕೆಟ್ ಲಿಂಕೇಜ್ ಫಾರ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಪ್ರಾಡಕ್ಟ್ಸ್. ಸೊ ಈ ಮಹಿಳಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಏನಿರುತ್ತೆ, ಸ್ವಸಹಾಯ ಸಂಘಗಳು, ಸೊ ಅದರಿಂದ ಏನು ಪ್ರಾಡಕ್ಟ್ನ ಅವರು ಒಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿರ್ತಾರೆ ಅದಕ್ಕೆ ಮಾರ್ಕೆಟ್ ಲಿಂಕೇಜ್ ಪ್ರೊವೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಇಂಪ್ರೂವ್ಸ್ ದಿ ವಿಸಿಬಿಲಿಟಿ ಆ್ಯಂಡ್ ಬ್ರ್ಯಾಂಡಿಂಗ್ ಆಫ್ ರೂರಲ್ ಪ್ರಾಡಕ್ಟ್ಸ್. ಸೊ ಈ ರೂರಲ್ ಪ್ರಾಡಕ್ಟ್ಸ್ ಅದು ಏನಿರುತ್ತೆ ಮಾರ್ಕೆಟಿಂಗ್ ಮಾಡೋದು ತುಂಬ ಕಷ್ಟ ಇರುತ್ತೆ, ಬ್ರ್ಯಾಂಡಿಂಗ್ ಇರ್ಬೋದು. ಸೊ ಅದು ಈ ಅರ್ಬನಲ್ಲಿ ಇರ್ತಕ್ಕಂತಹ ಏನು ಈ ಕಸ್ಟಮರ್ಸ್ ಇರ್ತಾರೆ ಅವ್ರಿಗೆ ವಿಸಿಬಿಲಿಟಿ ಅಂದರೆ ಅವ್ರಿಗೆ ಗೊತ್ತಿರಲ್ಲ ಯಾವ ಪ್ರಾಡಕ್ಟ್ ಏನಿರುತ್ತೆ ಹೆಂಗಿರುತ್ತೆ ಅಂತ. ಸೊ ಆ ಮಾರ್ಕೆಟಿಂಗಿಗೆ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಆ ಪ್ರಾಡಕ್ಟು ಅರ್ಬನ್ ಏರಿಯಾದಲ್ಲೂ ಮತ್ತು ಅದರ ಬ್ರ್ಯಾಂಡಿಂಗ್ ಮಾಡೋದನ್ನು ಜೊತೆಗೆ ಏನು ಮಾಡ್ತಾರೆ, ಸೇಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಪ್ರಮೋಟ್ ವುಮನ್ ಲೆಡ್ ರೂರಲ್ ಎಂಟರ್ಪ್ರೈಸ್. ಸೊ ಏನಾಗುತ್ತೆ ಇಲ್ಲಿ ವುಮನ್ ಲೆಡ್ ರೂರಲ್ ಎಂಟರ್ಪ್ರೈಸ್ ಅಂತಂದರೆ, ಸೊ ಮಹಿಳೆಯರು ಏನು ಅವರ ಸೆಲ್ಫ್ ಹೆಲ್ಪ್ ಗ್ರೂಪ್ ಥ್ರೂ ಏನು ಮಾಡ್ತಾರೆ, ಸೊ ಒಂದು ಉದ್ಯೋಗವನ್ನು ಸ್ವಸಹಾಯ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿರ್ತಾರಲ್ಲ, ಸೊ ಆ ರೀತಿ ಇದು ಏನು ಮಾಡುತ್ತೆ, ವುಮನ್ ಲೆಡ್ ರೂರಲ್ ಎಂಟರ್ಪ್ರೈಸ್ ಮಾಡೋದರಲ್ಲಿ ಸೊ ಅದನ್ನು ಪ್ರಮೋಟ್ ಮಾಡುತ್ತೆ. ಸೊ ಆ ರೀತಿ ಒಂದು ಸ್ವಸಹಾಯ ಗುಂಪುಗಳಿಗೆ ಏನು ಮಾಡುತ್ತೆ, ಉತ್ತೇಜನವನ್ನು ನೀಡುತ್ತೆ. ಸೊ ಇಟ್ ಎನೇಬಲ್ಸ್ ವುಮನ್ ಎಂಟರ್ಪ್ರಿನರ್ಸ್ ಟು ಸ್ಕೇಲ್ ಬಿಸ್ನೆಸ್ ಸಸ್ಟೈನೇಬಲಿ. ಸ್ಕೇಲ್ ಮಾಡೋದಂತಂದ್ರೇನು, ಸೊ ಇವಾಗ 50 ಮೆಂಬರ್ಸ್ ಸ್ಟಾರ್ಟ್ ಮಾಡಿರ್ತಾರೆ, 50 ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಇರೋರು, ಅದನ್ನು ಏನು ಮಾಡ್ಬೋದು, ನೆಕ್ಸ್ಟ್ 100 ವುಮನ್ಸಿಗೆ ಇನ್ಕ್ರೀಸ್ ಮಾಡ್ಬೋದು, 2 ಸೆಲ್ಫ್ ಹೆಲ್ಪ್ ಗ್ರೂಪ್ ತೊಗೊಂಡು. ಸೊ ಅದರಿಂದ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಸೊ ಅದರಿಂದ ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ, ಸೊ ರೆವೆನ್ಯೂ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಅದನ್ನು ಮತ್ತೆ ನೆಕ್ಸ್ಟ್ ಏನು ಮಾಡೋದು, 200 ಮೆಂಬರ್ಸಿಗೆ ಸ್ಕೇಲ್ ಮಾಡ್ತಾ ಹೋಗೋದು. ಸೊ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಇರುತ್ತೆ, ಕ್ರಮೇಣ 1 ರಿಂದ 4 ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗುತ್ತೆ. ಸೊ ಈ ರೀತಿ ಏನು ಮಾಡೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ನ ಜಾಸ್ತಿ ಮಾಡೋದ್ರ ಜೊತೆಗೆ ವುಮನ್ ಎಂಪವರ್ಮೆಂಟ್ ಮಾಡೋದು, ಜೊತೆಗೆ ಅದರಿಂದ ಇನ್ಕಮ್ ಜನ್ರೇಷನ್ ಆಗುತ್ತೆ. ಸೊ ಇದೇ ರೀತಿ ಸ್ಕೇಲ್ ಮಾಡೋದು. ಸ್ಕೇಲ್ ಅಂತಂದರೆ ಎನ್ಹ್ಯಾನ್ಸ್ ಮಾಡ್ತಾ ಹೋಗೋದು. ದೆನ್ ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಇಂಟರ್ಮೀಡಿಯೇಟ್ಸ್ ಆ್ಯಂಡ್ ಎನ್ಹ್ಯಾನ್ಸಸ್ ಇನ್ಕಮ್ ಜನ್ರೇಷನ್. ಸೊ ಈಗ ಹೆಚ್ಚಾಗಿ ಏನಾಗುತ್ತೆ, ರೂರಲ್ ಏರಿಯಾದಲ್ಲಿ ಇರ್ತಕ್ಕಂತಹ ಹೆಣ್ಮಕ್ಳಿಗೆ ಅವ್ರ ಪ್ರಾಡಕ್ಟ್ನ ಸೇಲ್ ಮಾಡೋಕ್ಕೆ ಅರ್ಬನ್ ಏರಿಯಾಕ್ಕೆ ಹೋಗೋಕ್ಕಾಗಲ್ಲ. ಸೊ ಇಂಟರ್ಮೀಡಿಯೇಟ್ ಏನಿರ್ತಾರೆ ಅವ್ರು ಮಾರ್ತಾರೆ, ಅವರು ಅದನ್ನು ತಮ್ಮ ಕಮಿಷನ್ ಇಟ್ಕೊಂಡು ಜಾಸ್ತಿ ದುಡ್ಡಿಗೆ ಅರ್ಬನ್ ಏರಿಯಾದಲ್ಲಿ ಮಾರ್ತಾ ಇರ್ತಾರೆ, ಸೊ ಮಾರಾಟ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಈ ಸೆಲ್ಫ್ ಹೆಲ್ಪ್ ವುಮನ್ಸ್ ಏನಿರ್ತಾರೆ ಅವ್ರಿಗೆ ಇನ್ಕಮ್ ಜಾಸ್ತಿ ಸಿಗೋದಿಲ್ಲ. ಸೊ ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ತಾರೆ, ಈ ಒಂದು ಉದ್ದೇಶ, ಈ ರೀತಿ ಇಂಟರ್ಮೀಡಿಯೇರೀಸ್ ಏನಿರ್ತಾರೆ ಮಧ್ಯವರ್ತಿಗಳು ಅವರನ್ನು ತಡೆಗಟ್ಟಿ ಅವರಿಂದ ಏನು ಕಮಿಷನ್ ಇದು ಲಾಸ್ ಆಗ್ತಾ ಇರುತ್ತೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ವುಮನ್ಸ್ಗೆ, ಸೊ ಅದನ್ನು ಎನ್ಹ್ಯಾನ್ಸ್ ಮಾಡೋದು ಕೂಡ ಈ ಶಿ ಮಾರ್ಟದ್ದು ಒಂದು ಅಬ್ಜೆಕ್ಟಿವ್ ಆಗಿರುತ್ತೆ. ಸೊ ಯಾವ ರೀತಿ ಪ್ರಾಡಕ್ಟ್ಸ್ನ ಈ ಸ್ಕೀಮ್ ಅಡಿ ಸಪೋರ್ಟ್ ಮಾಡ್ತಾರೆ ಶಿ ಮಾರ್ಟ್ ಇನಿಷಿಯೇಟಿವಲ್ಲಿ ಅಂತ ನಾವು ನೋಡೋದಾದರೆ,
So the primarily it will provide market for handicrafts, textiles, food-based products, agricultural produce, and value-added processed products. So be it any agriculture or any other product which has a value addition. ಸೊ ಈ ರೀತಿ ಪ್ರಾಡಕ್ಟ್ಸ್ನ ನಾವೇನು ಮಾಡ್ಬೋದು, ಸೊ ಈ ಶಿ ಮಾರ್ಟಲ್ಲಿ ಪ್ರಮೋಟ್ ಮಾಡ್ಬೋದು ಮಾರ್ಕೆಟಿಂಗಿಗೆ. ಇನ್ನು ಶಿ ಮಾರ್ಟ್ ಇನಿಷಿಯೇಟಿವ್ ಕೀ ಫೀಚರ್ಸ್ನ ನಾವು ನೋಡೋದಾದರೆ, ಸೊ ದ ಫಸ್ಟ್ ಒನ್ ಇಟ್ ಈಸ್ ಅ ಕಮ್ಯುನಿಟಿ ಓನ್ಡ್ ರಿಟೇಲ್ ಔಟ್ಲೆಟ್. ಸೊ ದಿ ಶಾಪ್ಸ್ ಆರ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಫೆಡರೇಷನ್ಸ್. ಸೊ ಕ್ಲಸ್ಟರ್ ಲೆವೆಲಲ್ಲಿ ಏನು ಫೆಡರೇಷನ್ಸ್ ಇರುತ್ತೆ, ಸೊ ಆ ಫೆಡರೇಷನ್ಸ್ ಏನು ಮಾಡುತ್ತೆ, ಓನ್ ಆ್ಯಂಡ್ ಆಪ್ರೇಟ್ ಮಾಡುತ್ತೆ. ದೆನ್ ಡೈರೆಕ್ಟ್ ಮಾರ್ಕೆಟ್ ಆಕ್ಸೆಸ್. ಸೊ ಇದರಿಂದ ಏನಾಗುತ್ತೆ, ಈ ಕಮ್ಯುನಿಟಿ ಓನ್ ರಿಟೇಲ್ ಔಟ್ಲೆಟ್ಸ್ ಶಿ ಮಾರ್ಟಲ್ಲಿ ಡೈರೆಕ್ಟ್ ಮಾರ್ಕೆಟ್ ಆಕ್ಸೆಸ್ ಸಿಗುತ್ತೆ. ಸೊ ಇದೇನು ಮಾಡುತ್ತೆ, ಮಿಡಲ್ ಮೆನ್ ಡಿಪೆಂಡೆನ್ಸಿನ ಕಡಿಮೆ ಮಾಡುತ್ತೆ. ಸೊ ದಿಸ್ ಎನ್ಹ್ಯಾನ್ಸಸ್ ದಿ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ವುಮನ್, ಎಸ್ಪೆಷಲಿ ದ ವೇಜ್ ಅರ್ನರ್ಸ್. ರೂರಲ್ ವುಮನ್ ಏನಿರ್ತಾರೆ ಡೈಲಿ ವೇಜ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅವ್ರೇನಾಗ್ತಾರೆ, ಎಂಟ್ರಪ್ರಿನರ್ಸ್ ಆಗ್ತಾರೆ. ಸೊ ದೇ ವಿಲ್ ಸ್ಟಾರ್ಟ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಟು ಅದರ್ ವಲ್ನರಬಲ್ ಸೆಕ್ಷನ್ ಇನ್ ದ ರೂರಲ್ ಸೆಟ್ಟಿಂಗ್. ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡುತ್ತೆ. ಸೊ ಈ ಡೆಡಿಕೇಟೆಡ್ ರಿಟೇಲ್ ಸ್ಪೇಸಸ್ ಏನಿರುತ್ತೆ, ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಪ್ರೊಡ್ಯೂಸ್ ಮಾಡತಕ್ಕಂಥ ಗೂಡ್ಸಿಗೆ ಒಂದು ಮಾರ್ಕೆಟಿಂಗ್ ಔಟ್ಲೆಟನ್ನು ಪ್ರೊವೈಡ್ ಮಾಡುತ್ತೆ. ಸೊ ವ್ಯಾಲ್ಯೂ ಎಡಿಷನ್ ಆ್ಯಂಡ್ ಸಪೋರ್ಟ್. ಸೊ ಯಾವ ರೀತಿ ವ್ಯಾಲ್ಯೂ ಎಡಿಷನ್ ಆಗುತ್ತೆ, ಪ್ರಾಡಕ್ಟ್ಸ್ನ ಬ್ರ್ಯಾಂಡಿಂಗ್ ಮಾಡ್ಬೋದು, ನೀಟಾಗಿ ಪ್ಯಾಕೇಜ್ ಮಾಡಿ ಗ್ರೇಡಿಂಗ್, ಪ್ಯಾಕೇಜಿಂಗ್ ಆ್ಯಂಡ್ ಆ ರೀತಿ ನಾವು ಮಾಡೋದ್ರಿಂದ, ಎಸ್ಪೆಷಲಿ ಯಾವುದೇ ಒಂದು ಪ್ರಾಡಕ್ಟ್ ನೋಡಿ ಪ್ಯಾಕೇಜಿಂಗ್ ಚೆನ್ನಾಗಿದ್ದರೆ ನಾವು ಅದನ್ನು ತೊಗೊಳಕ್ಕೆ ಇಷ್ಟಪಡ್ತೀವಿ. ಸೊ ಅದ್ರ ಮೇಲೆ ಒಂದು ಬ್ರ್ಯಾಂಡ್ ನೇಮ್ ಇದ್ದರೆ ಅದನ್ನು ತೊಗೊಳಕ್ಕೆ ಇಷ್ಟಪಡ್ತೀವಿ ಅಲ್ವಾ. ಸೊ ಆ ರೀತಿ ಪ್ಯಾಕೇಜಿಂಗ್ ಮಾಡೋದು ಮತ್ತು ಬ್ರ್ಯಾಂಡಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜನ ಏನು ಮಾಡ್ತಾರೆ, ಬ್ರ್ಯಾಂಡ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ, ಪ್ಯಾಕೇಜಿಂಗ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಸೊ ಎಷ್ಟೋ ನಮ್ಮ ಈ ಹ್ಯಾಂಡಿಕ್ರಾಫ್ಟ್ ಗೂಡ್ಸ್ ಏನಿದೆ, ಸೊ ಹಳ್ಳಿನಲ್ಲಿ ಈ ಹೆಣ್ಮಕ್ಳು ತಯಾರು ಮಾಡೋದು ಕ್ವಾಲಿಟಿ ಚೆನ್ನಾಗಿದ್ರೂ ಕೂಡ ಈ ಪ್ಯಾಕೇಜಿಂಗ್ ಮತ್ತು ಬ್ರ್ಯಾಂಡಿಂಗಿಂದ ಸೇಲ್ಸ್ ಆಗ್ತಿರಲ್ಲ. ಸೊ ಈ ಪ್ಯಾಕೇಜಿಂಗ್ ಮತ್ತು ಬ್ರ್ಯಾಂಡಿಂಗ್ ಮಾಡೋದು ಕೂಡ ಇಲ್ಲಿ ಏನಾಗುತ್ತೆ, ವ್ಯಾಲ್ಯೂ ಎಡಿಷನ್ ಆಗುತ್ತೆ ಶಿ ಮಾರ್ಟಲ್ಲಿ. ದೆನ್ ವುಮನ್ ಸೆಂಟ್ರಿಕ್ ಗವರ್ನೆನ್ಸ್. ಸೊ ವುಮನ್ ಸೆಂಟ್ರಿಕ್ ಗವರ್ನೆನ್ಸ್ ಅಂತಂದರೆ, ಸೊ ಈ ಸೆಲ್ಫ್ ಹೆಲ್ಪ್ ಗ್ರೂಪು ದೇ ಆರ್ ಕ್ರಿಯೇಟೆಡ್, ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ವುಮನ್ಸ್ ಇರ್ತಾರೆ. ಸೊ ಅವರೇ ಏನು ಮಾಡ್ತಾರೆ, ಅದನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಪ್ರೊಡಕ್ಷನ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಸೊ ಅದರ ಪ್ರಾಫಿಟ್ ಕೂಡ ಏನಾಗುತ್ತೆ, ವುಮನ್ಸ್ಗೆ ಹೋಗುತ್ತೆ, ವಾಟ್ ಎವರ್ ಇಸ್ ದಿಸ್ ಶಿ ಮಾರ್ಟಲ್ಲಿ. ಸೊ ಏನು ಔಟ್ಲೆಟ್ ಈ ಶಿ ಮಾರ್ಟ್, ಇಟ್ ಈಸ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಫೆಡರೇಷನ್. ಸೊ ಎಲ್ಲ ವುಮನ್ಸಿಂದನೇ ಆಗ್ತಾ ಇರೋದ್ರಿಂದ ವುಮನ್ ಸೆಂಟ್ರಿಕ್ ಗವರ್ನೆನ್ಸ್, ಸೊ ವುಮನ್ ಎಂಪವರ್ಮೆಂಟ್, ಅವ್ರ ಕೆಪಾಸಿಟಿ ಬಿಲ್ಡಿಂಗ್ ಏನಾಗುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ. ಇನ್ನು ಇದರ ಸಿಗ್ನಿಫಿಕೆನ್ಸ್ ನಾವು ನೋಡೋದಾದರೆ, ಸೊ ಇಟ್ ಪ್ರಮೋಟ್ಸ್ ದಿ ವುಮನ್ ಲೆಡ್ ರೂರಲ್ ಎಂಟರ್ಪ್ರಿನರ್ಶಿಪ್. ದಿಸ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್. ಸೊ ಇಟ್ ಎನ್ಹ್ಯಾನ್ಸಸ್ ದಿ ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ಇದೇನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಕಾನ್ಸೆಪ್ಟ್ ಇದೆ, ಥ್ರೂ ಸೆಲ್ಫ್ ಹೆಲ್ಪ್ ಗ್ರೂಪ್ ಏನಾಗುತ್ತೆ, ಹೆಚ್ಚಿನ ರೂರಲ್ ಏರಿಯಾದಲ್ಲಿರ್ತಕ್ಕಂಥ ಹೆಚ್ಚಿನ ಮಹಿಳೆಯರು ಈ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಏನಿದೆ, ಸೊ ಬಿ ಇಟ್ ಬ್ಯಾಂಕ್, ಇನ್ಶೂರೆನ್ಸ್, ಕ್ರೆಡಿಟ್, ಸೊ ಅದನ್ನೆಲ್ಲನೂ ಏನು ಮಾಡ್ತಾರೆ, ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದರಿಂದ ಏನಾಗುತ್ತೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಜಾಸ್ತಿ ಆಗೋದ್ರ ಜೊತೆಗೆ ರೂರಲ್ ಲೈವ್ಲಿಹುಡ್ ಡೈವರ್ಸಿಫಿಕೇಷನ್ ಆಗುತ್ತೆ. ಎಂಟೈರ್ಲಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋರು ನೆಕ್ಸ್ಟ್ ಏನು ಮಾಡ್ತಾರೆ, ಹ್ಯಾಂಡಿಕ್ರಾಫ್ಟ್ಸ್ ಮೇಲೆ ಹ್ಯಾಂಡಿಕ್ರಾಫ್ಟ್ಸಿಗೆ ಡೈವರ್ಟ್ ಆಗ್ತಾರೆ, ಪ್ರೊಸೆಸ್ಡ್ ಫುಡ್ ಮಾಡಲಿ ಡೈವರ್ಟ್ ಆಗ್ತಾರೆ ಅಲ್ವಾ. ಸೊ ಪ್ರೊಸೆಸ್ಡ್ ಫುಡ್ ಅಂದರೆ ಪಿಕಲ್ಸ್ ಇರ್ಬೋದು, ಎನಿ ಅದರ್ ಪ್ರಾಡಕ್ಟ್ಸ್, ಸೊ ರೂರಲ್ ಏರಿಯಾದಲ್ಲಿ, ಸೊ ಅದಕ್ಕೆ ಡೈವರ್ಟ್ ಆಗ್ತಾರೆ. ದೆನ್ ಇಟ್ ಸಪೋರ್ಟ್ಸ್ ದಿ ವಿಷನ್ ಆಫ್ ಆತ್ಮನಿರ್ಭರ್ ಭಾರತ್. ಸೊ ಆತ್ಮನಿರ್ಭರ್ ಭಾರತ್ ಅಂದರೆ ಸೆಲ್ಫ್ ರಿಲಯಂಟ್ ಇಂಡಿಯಾ ಆ್ಯಂಡ್ ಆಲ್ಸೋ ಇನ್ಕ್ಲೂಸಿವ್ ರೂರಲ್ ಡೆವಲಪ್ಮೆಂಟ್. ಇನ್ಕ್ಲೂಸಿವ್ ರೂರಲ್ ಡೆವಲಪ್ಮೆಂಟ್ ಅಂದರೆ to rural development including which it should include all sections in the rural area, be it elderly people, women, children, untouchables, right. So untouchability has been banned in India, so there is no scope for untouchability, right. Encourages local to global marketing and indigenous rural products. ಸೊ ಇದ್ರೇನಾಗುತ್ತೆ, ಲೋಕಲ್ ಟು ಗ್ಲೋಬಲ್ ಮಾರ್ಕೆಟಿಂಗ್ ಅಂದರೆ, ಸೊ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಯುನಿಕ್ ಆಗಿರುತ್ತೆ. ಸೊ ಅದನ್ನ ಏನು ಮಾಡ್ಬೋದು, ನಾವು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು, ರೈಟ್. ದೆನ್ ಸ್ಟ್ರೆಂಗ್ಥನ್ ದಿ ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆ್ಯಂಡ್ ಕ್ಲಸ್ಟರ್ ಲೆವೆಲ್ ಫೆಡರೇಷನ್. ಸೊ ಈ ರೀತಿ ಇದನ್ನು ನಾವು ಕೆಪಾಸಿಟಿ ಬಿಲ್ಡಿಂಗ್ ಮಾಡೋದ್ರಿಂದ ಈ ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿ ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ. ಸೊ ದೇ ವಿಲ್ ವೆಂಚರ್ ಇನ್ ಟು ಮೋರ್ ಅದರ್ ಮಾರ್ಕೆಟಿಂಗ್ ಆ್ಯಂಡ್ ವ್ಯಾಲ್ಯೂ ಎಡಿಷನ್ ಆ್ಯಕ್ಟಿವಿಟೀಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಶಿ ಮಾರ್ಟ್. ಸೊ ನಾವು ಶಿ ಮಾರ್ಟ್ ಟಾಪಿಕ್ ಏನಿದೆ ಅದರ ಮೇಲೆ ಒಂದು ಇಲ್ಲಿ ಫಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ನ ಕೊಟ್ಟಿದ್ದೀವಿ. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಇದೆ. ಸೊ ಈ 3 ಸ್ಟೇಟ್ಮೆಂಟ್ನ ಓದಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಡೀಟೇಲ್ಡ್ ಆನ್ಸರ್ ಎಕ್ಸ್ಪ್ಲನೇಷನು PDF ಹ್ಯಾಂಡ್ಔಟಲ್ಲಿ ಇರುತ್ತೆ. ಸೊ ಆ PDF ಹ್ಯಾಂಡ್ಔಟ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿದ್ದೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಹ್ಯಾಪಿ ಲರ್ನಿಂಗ್.